ನೀವು ಕಳೆದ 10 ರಿಂದ 12 ವರ್ಷಗಳಿಂದ ಸ್ಕೂಲ್ ಮತ್ತು ಕಾಲೇಜಸ್ಗೆ ಹೋಗ್ತಾ ಇದ್ದೀರಿ, ಆದರೂ ಕೂಡ ನಿಮಗೆ ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ. ಅಂದ್ರೆ ನಿಮಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ, ಇಂಗ್ಲಿಷ್ ನಲ್ಲಿ ನಿಮಗೆ ಅರ್ಥ ಆಗಿದ್ದು ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ, ಅಂಡ್ ನಿಮಗೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಯಾವತ್ತಾದ್ರೂ ಕೂತ್ಕೊಂಡು ಯಾಕೆ ನಿಮಗೆ ಇಂಗ್ಲಿಷ್ ಬರ್ತಾ ಇಲ್ಲ, ಅದರ ಹಿಂದಿನ ಕಾರಣ ಏನು ಅಂತ ಯಾವತ್ತಾದ್ರೂ ಥಿಂಕ್ ಮಾಡಿದೀರಾ ಲೈಫ್ ನಲ್ಲಿ? ಇಲ್ವಲ್ಲ? ಡೋಂಟ್ ವಾರಿ, ಇವತ್ತಿನ ಈ ಒಂದು 8 ರಿಂದ 10 ನಿಮಿಷದ ವಿಡಿಯೋದಲ್ಲಿ ಇಲ್ಲಿವರೆಗೆ ನಿಮಗೆ ಇಂಗ್ಲಿಷ್ ಯಾಕೆ ಕಲೀಲಿಕ್ಕೆ ಸಾಧ್ಯ ಆಗಿಲ್ಲ, ಅದರ ಹಿಂದಿನ ಕಾರಣವೇನು, ಅದಷ್ಟೇ ಅಲ್ಲ ಇಂಗ್ಲಿಷ್ ಅನ್ನ ಯಾವ ರೀತಿ ಫ್ಲೂಯೆಂಟ್ ಆಗಿ ನೀವು ಮಾತಾಡಬಹುದು, ಯಾವ ರೀತಿ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬಹುದು, ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ವಿಡಿಯೋನ ಕೊನೆಯವರೆಗೆ ನೋಡಿ. ಈ 8 ರಿಂದ 10 ನಿಮಿಷದ ವಿಡಿಯೋ ಇದೆಲ್ಲ ಈ ನಿಮ್ಮ ಇಂಗ್ಲಿಷ್ ನ ಸಮಸ್ಯೆನ ಪರ್ಮನೆಂಟ್ಲಿ ಸಾಲ್ವ್ ಮಾಡುತ್ತೆ. ಯಾವತ್ತೂ ಕೂಡ ನೀವು ಇಂಗ್ಲಿಷ್ ನ ಸಮಸ್ಯೆನ ಫೇಸ್ ಮಾಡೋದಿಲ್ಲ. ಆ ಒಂದು ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಅನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅಂಡ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋನ. ಅದಕ್ಕಿಂತ ಮುಂಚಿತವಾಗಿ ನಾನು ಕೂಡ ನಿಮ್ಮ ತರ ಒಬ್ಬ ಜಸ್ಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಸೆಕೆಂಡ್ PUC ಅವರಿಗೆ ಕನ್ನಡ ಮೀಡಿಯಂ ನಲ್ಲಿ ಸ್ಟಡಿ ಮಾಡಿರುವಂತಹ ವಿದ್ಯಾರ್ಥಿ. ನಿಮ್ಮ ತರ ನನಗೂ ಕೂಡ ಇಂಗ್ಲಿಷ್ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಿತ್ತು, ಇಂಗ್ಲಿಷ್ ನಿಂದ ಭಯ ಆಗ್ತಿತ್ತು, ಅರ್ಥ ಆಗಿದ್ದು ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಲ್ಲಿ 10th ನಲ್ಲಿ ಜಸ್ಟ್ 44-45 ಮಾರ್ಕ್ಸ್ ತಗೊಂಡು ಪಾಸ್ ಆದೆ. ಫಸ್ಟ್ PUC ಅಲ್ಲಿ ಕೇವಲ 43 ಮಾರ್ಕ್ಸ್ ತಗೊಂಡು ಪಾಸ್ ಆದೆ. ಬಟ್ ಸೆಕೆಂಡ್ PUC ಅಲ್ಲಿ 90 ಸ್ಕೋರ್ ಮಾಡಿ ನಾನು ಪಾಸ್ ಆದೆ. ಸೊ ಇಲ್ಲಿಂದ 43 ನಿಂದ 90, ಸೊ ಡಬಲ್ ಸ್ಕೋರ್ ನಂದು ಆಯ್ತು. ಯಾಕೆ? ಸೊ ನನಗೆ ಆ ಟೆಕ್ನಿಕ್ಸ್, ಇಂಗ್ಲಿಷ್ ಕಲಿಯುವಂತಹ ಟೆಕ್ನಿಕ್ಸ್ ಅಂಡ್ ಟ್ರಿಕ್ಸ್ ಗಳು ಗೊತ್ತಾಯ್ತು. ಅಂಡ್ ಯಾಕೆ ನನಗೆ ಫಸ್ಟ್ PUC ಅವರಿಗೆ ಇಂಗ್ಲಿಷ್ ಅರ್ಥ ಆಗ್ತಿರ್ಲಿಲ್ಲ, ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ, ಅದು ನನಗೆ ಗೊತ್ತಾಯ್ತು. ಸೊ ಆಗ ನಾನು ಸುಲಭವಾಗಿ ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೆ. ಇವತ್ತು ಎಕ್ಸಾಕ್ಟ್ಲಿ ಅದೇ ಫಾರ್ಮುಲಾ, ಅದೇ ಟೆಕ್ನಿಕ್ ಅನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಈಗ ಬನ್ನಿ ಅರ್ಥ ಮಾಡಿಕೊಳ್ಳೋಣ, ನಿಮಗೆ ಯಾಕೆ ಇಂಗ್ಲಿಷ್ ಕಲೀಲಿಕ್ಕೆ ಇನ್ನೂವರೆಗೆ ಸಾಧ್ಯ ಆಗಿಲ್ಲ, ಅದರ ಹಿಂದಿನ ಮೇನ್ ರೀಸನ್ ಏನು, ಈ ಸಮಸ್ಯೆ ಏನು ಅನ್ನೋದು ನಿಮಗೆ ಗೊತ್ತಾದ್ರೆ ಸುಲಭವಾಗಿ ನೀವು ಅದನ್ನ ಸಾಲ್ವ್ ಮಾಡಬಹುದು. ನಾನು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿದಾಗ ನಿಮಗೆ ಯಾಕೆ ಇಂಗ್ಲಿಷ್ ಇನ್ನೂವರೆಗೆ ಬರ್ತಾ ಇಲ್ಲ, 10th ಆಯ್ತು, 12th ಆಯ್ತು, ಮೇ ಬಿ 12th ನೀವು ಕಲಿತಾ ಇರ್ಬೋದು, 10-12 ವರ್ಷದಿಂದ ಕಾಲೇಜ್ ಹೋಗ್ತಾ ಇದ್ದೀರಾ, ಮೊದಲನೇ ತರಗತಿಯಿಂದಾನೇ ಇಂಗ್ಲಿಷ್ ಕಲಿತಾ ಇದ್ದಾರೆ, ಇನ್ನು ಯಾಕೆ ಬರ್ತಾ ಇಲ್ಲ? ಮೇ ಬಿ ನಿಮಗೆ ಆ ಟೀಚರ್ಗಳು ಸರಿಯಾಗಿ ಕಲಿಸಿಲ್ಲ, ಯಾವ ರೀತಿ ಇಂಗ್ಲಿಷ್ ಕಲಿಬೇಕು ಆ ಒಂದು ಟೆಕ್ನಿಕ್ ಅನ್ನ, ಆ ಒಂದು ಮೆಥಡ್ ನಿಮ್ಗೆ ಹೇಳಿಕೊಟ್ಟಿಲ್ಲ. ಬಟ್ ನೀವು ಯಾವತ್ತಾದ್ರೂ ಕುಂತು ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಸ್ಟೂಡೆಂಟ್ಸ್ಗೆ ನಾನು ಕೇಳಿದಾಗ ಅವರ ಕಡೆ ಬರುವಂತಹ ಉತ್ತರಗಳು ಈ ರೀತಿ ಇರುತ್ತೆ. ಸರ್ ನನಗೆ ಇಂಗ್ಲಿಷ್ ತುಂಬಾ ಟಫ್ ಇದೆ, ಸರ್ ನಾನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಲ್ಲ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಇಂಗ್ಲಿಷ್ ಕಲ್ತಿರೋದಷ್ಟೇ ಅಲ್ಲ, ಇಂಗ್ಲಿಷ್ ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಸಿದ್ದೀನಿ. ಅಂಡ್ ಕೆಲವೊಂದು ವಿದ್ಯಾರ್ಥಿಗಳು ಸರ್ ನಮ್ಮ ಹತ್ರ ಇಂಗ್ಲಿಷ್ ನ ಒಂದು ವಾತಾವರಣ ಇಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಟೀಚರ್, ಸರ್, ಸ್ಟೂಡೆಂಟ್ಸ್ ಎಲ್ಲರೂ ಕನ್ನಡ ಮಾತಾಡ್ತಾರೆ, ಅದರ ಅವಶ್ಯಕತೆ ಇದೆಯಾ ನೋಡೋಣ. ಅಂಡ್ ದೆನ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗ್ರಾಮರ್, ಸೊ ನನಗೆ ಗ್ರಾಮರ್ ಅರ್ಥನೇ ಆಗೋದಿಲ್ಲ, ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ, ಇದು ನಿಜಾನ ಅಥವಾ ಸುಳ್ಳ? ಸೊ ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಕೆಲವೊಂದು ಸ್ಟೋರೀಸ್ ಅನ್ನ ತಿಳಿಸ್ತೀನಿ. ಇದನ್ನ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಒಂದು ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಬಹುದು ಅಂದ್ರೆ ನೀವ್ಯಾಕೆ ಕಲೀಲಿಕ್ಕೆ ಸಾಧ್ಯ ಇಲ್ಲ? ನೀವು ಮನುಷ್ಯರು, ಇವರು ಕೂಡ ಮನುಷ್ಯರು, ನಿಮ್ಮಲ್ಲಿ ಕೂಡ ಅಷ್ಟೇ ಸಾಮರ್ಥ್ಯ ಇದೆ, ಈ ವಿದ್ಯಾರ್ಥಿಗಳಲ್ಲಿ ಕೂಡ ಅಷ್ಟೇ ಸಾಮರ್ಥ್ಯ ಇದೆ. ಬನ್ನಿ ನೋಡೋಣ ಇವರ ಬ್ಯಾಕ್ ಗ್ರೌಂಡ್ ಏನಿದೆ, ಇವರು ಯಾವ ರೀತಿ ಇಂಗ್ಲಿಷ್ ಅನ್ನ ಕಲ್ತರು. ಸೊ ಅಂಕಿತಾ ಅನ್ನುವಂತಹ ಸ್ಟೂಡೆಂಟ್, ಇವರು ಸೆಕೆಂಡ್ PUC ಅಲ್ಲಿ 94 ಸ್ಕೋರ್ ಅನ್ನ ಮಾಡಿದ್ರು. ಇವರಿಗೆ ಇಂಗ್ಲಿಷ್ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು, ನಿಮ್ ತರಾನೇ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಇವ್ರಿಗೂ ಕೂಡ ಯಾವುದೇ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ಸೊ ಆದ್ರೂ ಕೂಡ ಇವರು ಇಂಗ್ಲಿಷ್ ಅನ್ನ ಕಲ್ತರು. ಯಾವ ರೀತಿ ಇಂಗ್ಲಿಷ್ ಅನ್ನ ಕಲ್ತರು ಅದನ್ನ ನಿಮ್ಗೆ ಮುಂದೆ ಹೇಳ್ತೀನಿ. ಬಟ್ ಇವರು ಇಂಗ್ಲಿಷ್ ಅನ್ನ ಕಲ್ತರು. ನೀವ್ ಹೇಳ್ತಾ ಇದ್ರಲ್ಲ ಸರ್ ಇಂಗ್ಲಿಷ್ ವಾತಾವರಣ ಇರ್ಲಿಲ್ಲ, ಇಂಗ್ಲಿಷ್ ಟಫ್ ಇತ್ತು, ಗ್ರಾಮರ್ ಟಫ್ ಇತ್ತು, ಅದು ಮೇನ್ ರೀಸನ್ ಅಲ್ಲ. ನಿಮಗೆ ಇಲ್ಲಿವರೆಗೆ ಯಾಕೆ ಇಂಗ್ಲಿಷ್ ಬರ್ತಾ ಇಲ್ಲ ಅದರ ಹಿಂದೆ ಒಂದು ಡಿಫರೆಂಟ್ ರೀಸನ್ ಇದೆ. ಆ ಒಂದು ಕಾರಣ ಎಲ್ಲಿವರೆಗೆ ನೀವು ಅರ್ಥ ಮಾಡಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ನೀವು ಇಂಗ್ಲಿಷ್ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಸ್ಟೂಡೆಂಟ್ ಬಂದು ಸಂದೀಪ್. ಸೊ ಸಂದೀಪ್ ನೋಡಿ, ಸಂದೀಪ್ ಕೂಡ ನಿಮ್ಮ ತರ ನನ್ನ ತರ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಸೊ ಇವನು ಕೂಡ ತುಂಬಾ ಡಿಫಿಕಲ್ಟೀಸ್ ಅನ್ನ ಫೇಸ್ ಮಾಡ್ದ ಇಂಗ್ಲಿಷ್ ಅಲ್ಲಿ. ಬಟ್ ಅವನು ಇಂಗ್ಲಿಷ್ ಕಲ್ತ, ಅವನೇನು ಇಂಗ್ಲಿಷ್ ಕಲೀಲಿಕ್ಕೆ ಸಂದೀಪ್ ಇಂಗ್ಲೆಂಡ್ ನಲ್ಲಿ ಹುಟ್ಟಲಿಲ್ಲ, ಅಮೆರಿಕಾದಲ್ಲಿ ಹುಟ್ಟಿಲ್ಲ, ಅಲ್ಲೇನು ವಾತಾವರಣ ಅವನಿಗೆ ಸಿಗ್ಲಿಲ್ಲ ಅವನೂರಲ್ಲಿ. ಬಟ್ ಆದರೂ ಕೂಡ ಅವನು ಇಂಗ್ಲಿಷ್ ಅನ್ನ ಕಲ್ತ. ಯಾವ ರೀತಿ ಕಲ್ತ ತಿಳಿಸ್ತೇನೆ ನಿಮ್ಗೆ ಮುಂದೆ, ವಿಡಿಯೋ ಕೊನೆವರೆಗೆ ನೋಡಿ. ಜಸ್ಟ್ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ವಿದ್ಯಾರ್ಥಿಗಳಲ್ಲಿ ನಂಬಿಕೆನೇ ಇಲ್ಲ, ನಾನು ಇಂಗ್ಲಿಷ್ ಕಲಿಬಹುದಾ ಅನ್ನುವಂತಹ ಪ್ರಶ್ನೆ ಅವ್ರಿಗೆ ಪ್ರಶ್ನೆ ಮಾಡ್ಕೋತಾರೆ. ತಮ್ಮ ಮೇಲೆ ಒಂದು ಡೌಟ್ ಇದೆ ಅವ್ರಿಗೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಏನು ಡೌಟ್ ಇದೆಯಲ್ಲ ಅದನ್ನ ಹೋಗಲಾಡಿಸ್ಲಿಕ್ಕೆ ಕೆಲವೊಂದು ವಿದ್ಯಾರ್ಥಿಗಳ ಎಕ್ಸಾಂಪಲ್ಸ್ ನಿಮಗೆ ಕೊಡ್ತಾ ಇರೋದು. ಭವ್ಯ
ಭವ್ಯನ ಸ್ಟೋರಿ ಬಂದು ಭವ್ಯ ಒಬ್ಬ ಪ್ರೈವೇಟ್ ಸ್ಟೂಡೆಂಟ್, 10th ಆದ ನಂತರ ಕೆಲವು ವರ್ಷಗಳ ಗ್ಯಾಪ್ನ ನಂತರ ಸೆಕೆಂಡ್ PUC ಮಾಡಿರುವಂತಹ ಒಬ್ಬ ಸ್ಟೂಡೆಂಟ್. ಇವ್ರದ್ದು ಇಂಗ್ಲಿಷ್ ನಲ್ಲಿ ಬಂದು 84 ಸ್ಕೋರ್ ಆಗಿದೆ. ನೀವ್ ಹೇಳ್ತಾ ಇದ್ರಲ್ಲ ಇಂಗ್ಲಿಷ್ ನ ಎನ್ವೈರನ್ಮೆಂಟ್ ಬೇಕು ಅಂತ ಹೇಳಿ ಇವರು ಕಾಲೇಜ್ಗೂ ಹೋಗಿಲ್ಲ, ಯಾವುದೇ ಟೀಚರ್ ಕಡೆ ಕ್ಲಾಸ್ ತಗೊಂಡಿಲ್ಲ, ಜಸ್ಟ್ ನಮ್ಮ ಕೋರ್ಸ್ ಅಲ್ಲಿ ಕಲ್ತು ಇಂಗ್ಲಿಷ್ ನಲ್ಲಿ 84 ಸ್ಕೋರ್ ಮಾಡಿದ್ದಾರೆ. ಓವರ್ ಆಲ್ ಪರ್ಸೆಂಟೇಜ್ ಒಳ್ಳೆ ಪರ್ಸೆಂಟೇಜ್ ಆಗಿದೆ. ಎಕನಾಮಿಕ್ಸ್ ನಲ್ಲಿ 100. ಯಾವ ರೀತಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಇವರು ಕಾಲೇಜ್ ಹೋಗ್ದೇನೆ ಕಲಿಬಹುದು ಅಂದ್ರೆ ನೀವು ಕಲೀಲಿಕ್ಕೆ ಸಾಧ್ಯ ಇಲ್ವಾ? ನೀವು ಇಂಗ್ಲಿಷ್ ಅನ್ನ ಕಲಿಬಹುದು. ಹಾಗಾಗಿ ನಿಮಗೆ ಈ ಎಕ್ಸಾಂಪಲ್ಸ್ ಗಳನ್ನ ನಾನಿಲ್ಲಿ ತೋರಿಸ್ತಾ ಇರುವಂತದ್ದು. ಸೊ ಈಗ ಫೈನಲಿ ನಿಮಗೆ ಏನು ಗೊತ್ತಾಯ್ತು ಗೊತ್ತಾ? ನಿಮಗೇನು ಗೊತ್ತಾಯ್ತು? ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಇಂಗ್ಲಿಷ್ ಟಫ್ ಇದೆ, ಇಂಗ್ಲಿಷ್ ಗ್ರಾಮರ್ ಅರ್ಥ ಆಗೋದಿಲ್ಲ, ಸುಟೇಬಲ್ ಎನ್ವೈರನ್ಮೆಂಟ್ ಇಲ್ಲ, ಇದು ಸುಳ್ಳು ರೀಸನ್ಗಳು. ವಾಟ್ ಈಸ್ ದ ರಿಯಲ್ ರೀಸನ್? ಯಾವ ಕಾರಣದಿಂದಾಗಿ ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ? ಸೊ ಬನ್ನಿ ಅದನ್ನ ಈಗ ಅರ್ಥ ಮಾಡಿಕೊಳ್ಳೋಣ. ಈಗ ಬನ್ನಿ ನೇರವಾಗಿ ನಿಮ್ಮ ಇಂಗ್ಲಿಷ್ ಸಮಸ್ಯೆಯ ಕಾರಣವನ್ನ ಅರ್ಥ ಮಾಡಿಕೊಳ್ಳೋಣ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳ ಪ್ರಶ್ನೆ ಇರುತ್ತೆ, ಸರ್ ನನಗೆ ಇಂಗ್ಲಿಷ್ ನಲ್ಲಿ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಹೇಳಿದಾಗ ಅರ್ಥ ಆಗುತ್ತೆ, ಆದ್ರೆ ಅದನ್ನ ಯಾವ ರೀತಿ ವಾಕ್ಯಗಳನ್ನ ಮಾಡಿ ಬರಿಬೇಕು ಇಂಗ್ಲಿಷ್ ನಲ್ಲಿ ಅದು ಗೊತ್ತಾಗ್ತಾ ಇಲ್ಲ. ಸೊ ಬನ್ನಿ ಏನು ರೀಸನ್, ಏನು ಕಾರಣ ಅನ್ನೋದು ಅರ್ಥ ಮಾಡಿಕೊಳ್ಳೋಣ. ರೆಡಿ ಆಗಿರಿ. ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಸ್ಕ್ರೀನ್ ನ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಒಂದು ವಾಟರ್ ಟ್ಯಾಂಕ್, ಹೌದಾ? ಇದು ಒಂದು ವಾಟರ್ ಟ್ಯಾಂಕ್. ಸೊ ಹಾಗಾದ್ರೆ ಈ ವಾಟರ್ ಟ್ಯಾಂಕ್ ನಲ್ಲಿ ಏನಿದೆ? ವಾಟರ್ ಟ್ಯಾಂಕ್ ನಲ್ಲಿ ಅಫ್ಕೋರ್ಸ್ ನೀರಿದೆ. ಆದ್ರೆ ಈ ಟ್ಯಾಂಕ್ ತುಂಬಿದೆಯಾ? ಇಲ್ಲ. ಇದರಲ್ಲಿ ಕೇವಲ ಸ್ವಲ್ಪ ಕಡಿಮೆ ನೀರಿದೆ, ತುಂಬಾ ಕಡಿಮೆ ನೀರಿದೆ. ಈಗ ಅನ್ಕೊಳ್ಳಿ, ನಾನು ಇಲ್ಲಿದೆ ಈ ವಾಟರ್ ಟ್ಯಾಂಕ್ ನ ನಳ, ನಾನು ನಳವನ್ನ ಆನ್ ಮಾಡಿದ್ರೆ ಕೆಲವು ಸೆಕೆಂಡ್ಗಳವರೆಗೆ, ಮೇ ಬಿ 10 ಸೆಕೆಂಡ್ 15 ಸೆಕೆಂಡ್ಗಳವರೆಗೆ ನೀರು ಬರುತ್ತೆ. ಅದರ ನಂತರ ನೀರು ಬರೋದು ಸ್ಟಾಪ್ ಆಗುತ್ತೆ, ಹೌದಾ? ಯಾಕೆ? ಯಾಕಂದ್ರೆ ನೀರು ತುಂಬಾ ಕಡಿಮೆ ಇದೆ ಈ ಒಂದು ಟ್ಯಾಂಕ್ ನಲ್ಲಿ. ಈಗ ನೀರು ಕಡಿಮೆ ಇದ್ರೂ ಕೂಡ ನಿರಂತರವಾಗಿ ನೀರು ಬರಬೇಕು ಅನ್ನುವಂತಹ ನಿರೀಕ್ಷೆ ನಂದಿದ್ರೆ ಅದು ನಂದು ತಪ್ಪು ನಿರೀಕ್ಷೆ. ನಾನೇನ್ ಮಾಡಬೇಕು? ಟ್ಯಾಂಕ್ ಅನ್ನ ತುಂಬಬೇಕು, ಅವಾಗ ಹೆಚ್ಚು ನೀರು ಬರ್ಲಿಕ್ಕೆ ಸಾಧ್ಯ. ಈಗ ಇದು ಟ್ಯಾಂಕ್ ಅಲ್ಲ, ಇದು ನಿಮ್ಮ ತಲೆ ಅಂತ ಅನ್ಕೊಳ್ಳಿ. ಇದು ನಿಮ್ಮ ಬ್ರೈನ್. ಅಂಡ್ ಈ ಬ್ರೈನ್ ನಲ್ಲಿ ಇಂಗ್ಲಿಷ್ ನ ತುಂಬಾ ಕಡಿಮೆ ನಾಲೆಜ್ ಇದೆ. ಇಂಗ್ಲಿಷ್ ನಲ್ಲಿ ಯಾವ ರೀತಿ ವಾಕ್ಯಗಳನ್ನ ಮಾಡಬೇಕು, ಇಂಗ್ಲಿಷ್ ನಲ್ಲಿ ಯಾವ ರೀತಿ ಸೆಂಟೆನ್ಸಸ್ ಗಳನ್ನ ಮಾಡಬೇಕು ಅದರ ಬಗ್ಗೆ ತುಂಬಾ ಕಡಿಮೆ ನಾಲೆಜ್ ಇದೆ. ಅದನ್ನ ನೀವು ಸರಿಯಾಗಿ ಕಲ್ತಿಲ್ಲ, ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲ್ತಿಲ್ಲ, ಇಂಗ್ಲಿಷ್ ನ ಯಾವ ವರ್ಡ್ ಅನ್ನ ಎಲ್ಲಿ ಬಳಸಬೇಕು ಆ ನಾಲೆಜ್ ಇದೆಯಲ್ಲ, ಈ ತಲೆಯಲ್ಲಿ ಎಷ್ಟಿದೆ? ತುಂಬಾ ಕಡಿಮೆ ಇದೆ. ಇಷ್ಟೇ ಇದೆ ಅಂತ ಅನ್ಕೊಳ್ಳಿ. ಈಗ ನೀವೇನ್ ಮಾಡ್ತೀರಾ? ಈಗ ನಿಮ್ಮ ಲಿಮಿಟೆಡ್ ನಾಲೆಜ್ ನಿಂದ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಅಥವಾ ನಿಮ್ಮ ಎಕ್ಸಾಮ್ ಗಳಲ್ಲಿ ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಮಾಡಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಈಗ ನಿಮ್ಮ ತಲೆಯಲ್ಲಿ ಎಷ್ಟಿದೆಯೋ ಅಷ್ಟೇ ನಿಮ್ಮ ಬಾಯಿಯಿಂದ ನಿಮ್ಮ ಕೈಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಿನದು ಯಾವತ್ತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಟ್ಯಾಂಕ್ ನಲ್ಲಿ ನೀರು ಎಷ್ಟಿದೆಯೋ ಅಷ್ಟೇ ನಳದಿಂದ ಹೊರಗಡೆ ಬರುತ್ತೆ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಅದೇ ರೀತಿ ನಿಮ್ಮ ತಲೆಯಲ್ಲಿ ಇಂಗ್ಲಿಷ್ ನ ನಾಲೆಜ್, ಇಂಗ್ಲಿಷ್ ನಲ್ಲಿ ವಾಕ್ಯ ಯಾವ ರೀತಿ ಮಾಡಬೇಕು, ಇಂಗ್ಲಿಷ್ ನ ಯಾವ ಪದ ಎಲ್ಲಿ ಬಳಸಬೇಕು, ಅದಕ್ಕೆ ಸಂಬಂಧಿಸಿದಂತಹ ಎಷ್ಟು ನಾಲೆಜ್ ಇದೆ ಅಷ್ಟೇ ನಿಮ್ಮ ಬಾಯಿಂದ ಕೈಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಸೊ ಹಾಗಾದ್ರೆ ನಿಮಗೆ ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲಿ ಇಲ್ಲ, ಸಮಸ್ಯೆ ಇಲ್ಲಿ ಇಲ್ಲ, ಸಮಸ್ಯೆ ಇರೋದು ಇಲ್ಲಿ. ಇದು ನಿಮ್ಮ ಕಾರಣ. ಇದನ್ನು ನೀವು ಸರಿಯಾಗಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಬಂದು ನನ್ನ ಕಡೆ, ಸೊ ನನಗೆ ಇಂಗ್ಲಿಷ್ ಎಷ್ಟೇ ಓದಿದ್ರು ನೆನಪುಳಿತಾ ಇಲ್ಲ, ಸೊ ನನಗೆ ವಾಕ್ಯನೇ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ. ಅವರು ಜಸ್ಟ್ ಬರೀಲಿಕ್ಕೆ ಬರ್ತಾ ಇಲ್ಲ, ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ದುಃಖ ಆಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ಬಟ್ ಪ್ರಾಬ್ಲಮ್ ಎಲ್ಲಿದೆ? ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಈಸ್. ಸೊ ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ರೆ ನಿಮ್ಮ ಇಂಗ್ಲಿಷ್ ನ ಸಮಸ್ಯೆ ಪರ್ಮನೆಂಟ್ಲಿ ಸಾಲ್ವ್ ಆಗುತ್ತೆ. ಸೊ ಒಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡೋದನ್ನ, ಯಾವ ಪದ ಎಲ್ಲಿ ಬಳಸಬೇಕು ಅನ್ನೋದನ್ನ ನೀವು ಕಲಿಬೇಕು. ಆದ್ರೆ ಇವತ್ತಿನ ಯುವಕರಲ್ಲಿ, ಯುವತಿಯರಲ್ಲಿ ಪೇಷನ್ಸ್ ಇಲ್ಲ, ಸಮಾಧಾನ ಇಲ್ಲ. ಅವರ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸರ್ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಯಾವ ರೀತಿ ಕಲಿಬೇಕು? ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬಹುದಾ? ಎಸ್, ಕಲಿಬಹುದು. ನೀವೇ ಸಾವಿರಾರು ತಪ್ಪುಗಳನ್ನ ಮಾಡ್ತಾ ಕಲಿತಾ ಹೋದ್ರೆ 2-3 ವರ್ಷ ಟೈಮ್ ತಗೊಳುತ್ತೆ. ಒಬ್ಬ ಎಕ್ಸ್ಪರ್ಟ್ ನಿಂದ ಕಲ್ತ್ರೆ ಮೇ ಬಿ ನೀವು ತುಂಬಾ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಬಟ್ ಯಾವ ರೀತಿ ಕಲಿಬಹುದು ಬನ್ನಿ ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲಿ ತಾವ್ ಅನ್ನುವಂತಹ ಒಂದು ವೆರಿ ಪವರ್ಫುಲ್ ಪ್ರಿನ್ಸಿಪಲ್ ಇದೆ, ತಾವ್ ಪ್ರಿನ್ಸಿಪಲ್, TAV. ಸೊ ತಾವ್ನ ಮೊದಲನೇ ಲೆಟರ್ ಹೇಳುತ್ತೆ ಟಿ. ಮೊದಲು ಟೆಕ್ಸ್ಟ್ ನಿಂದ ಪ್ರಾರಂಭ ಮಾಡಿ. ಟೆಕ್ಸ್ಟ್ ನಿಂದ ಪ್ರಾರಂಭ ಮಾಡಿ ಅಂದ್ರೆ ಏನು? ಮೊದಲು ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಮಾಡೋದನ್ನ ಕಲೀರಿ, ಇಂಗ್ಲಿಷ್ ನಲ್ಲಿ ಸೆಂಟೆನ್ಸಸ್ ಗಳನ್ನ ಮಾಡೋದನ್ನ ಕಲೀರಿ, ಪ್ರತಿ ವರ್ಡ್ ಅನ್ನ ಎಲ್ಲಿ ಬಳಸಬೇಕು, ಯಾಕೆ ಬಳಸಬೇಕು ಅದನ್ನ ಕಲೀರಿ.
ಯಾಕೆ ಅಂದ್ರೆ ಇಲ್ಲಿ ನೀವು ಯಾವುದೇ ತಪ್ಪುಗಳನ್ನು ಮಾಡುವಂತ ಸಾಧ್ಯತೆ ತುಂಬಾ ಕಡಿಮೆ. ಇಂಗ್ಲಿಷ್ನಲ್ಲಿ ನೀವು ಇಂಗ್ಲಿಷ್ ಅಷ್ಟೇ ಅಲ್ಲ, ಯಾವುದೋ ಭಾಷೆಯಲ್ಲಿ ಬರೆಯುವಾಗ ನಿಮಗೆ ತುಂಬಾ ಟೈಮ್ ಸಿಗುತ್ತೆ, 5 ರಿಂದ 10 20 ಸೆಕೆಂಡ್ ಟೈಮ್ ಸಿಗುತ್ತೆ. ಆರಾಮಾಗಿ ಯೋಚನೆ ಮಾಡಿ ನೀವು ವಾಕ್ಯವನ್ನ ರಚನೆ ಮಾಡಬಹುದು. ಒಂದು ಸಲ ಇದರಲ್ಲಿ ಪರ್ಫೆಕ್ಟ್ ಆದ ನಂತರ ನಿಮ್ಮ ಕಾನ್ಫಿಡೆನ್ಸ್ ಸ್ವಲ್ಪ ಹೆಚ್ಚಾಗುತ್ತೆ, ಕಂಪ್ಲೀಟ್ ಅಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಎ ಅಂದರೆ ಆಡಿಯೋ. ಇಂಗ್ಲಿಷ್ ಅಲ್ಲಿ ನೀವು ಮಾತಾಡೋದು, ಆಡಿಯೋ ಮೆಸೇಜ್ಗಳನ್ನ ವಾಟ್ಸ್ಆಪ್ ನಲ್ಲಿ, ಬೇರೆ ಸೋಷಿಯಲ್ ಮೀಡಿಯಾ ಆಪ್ಸ್ ನಲ್ಲಿ ಕಳಿಸೋದು ನಿಮ್ಮ ಫ್ರೆಂಡ್ಸ್ಗೆ, ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ಪರ್ಫೆಕ್ಟ್ ಆದ್ರೆ, ಮೊದಲನೇ ಹಂತದಲ್ಲಿ ಪರ್ಫೆಕ್ಟ್ ಆದ್ರೆ ಮಾತ್ರ ಇಲ್ಲಿಗೆ ಹೋಗಬಹುದು. ಯಾಕಂದ್ರೆ ಆಡಿಯೋ ಮಾತಾಡುವಾಗ ನೋಡಿ ಯಾವುದೇ ಟೈಮ್ ಸಿಗೋದಿಲ್ಲ, 1 ಸೆಕೆಂಡ್ ಟೈಮ್ ಸಿಗೋದಿಲ್ಲ. ನಾನು ಮಾತಾಡ್ತಾ ಇದ್ದೀನಿ ನಾನ್ ಸ್ಟಾಪ್, ಪಾಸ್ ಇಲ್ಲ ಏನಿಲ್ಲ, ತುಂಬಾ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಈ ರೀತಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂದ್ರೆ ಮೊದಲು ಈ ಹಂತದಲ್ಲಿ ಪರ್ಫೆಕ್ಟ್ ಆಗಬೇಕು, ಅವಾಗ ಮಾತ್ರ ಎರಡನೇ ಹಂತದಲ್ಲಿ ನೀವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಇದಾದ ನಂತರ ನಿಮ್ಮ ಮೂರನೆಯ ಪ್ರಿನ್ಸಿಪಲ್ ಬಂದು ನೀವು ವಿಡಿಯೋಸ್ಗಳಲ್ಲಿ ಮಾತಾಡಲಿಕ್ಕೆ, ಜನರ ಮುಂದೆ ಮಾತಾಡಲಿಕ್ಕೆ, ಪಬ್ಲಿಕ್ ಸ್ಪೀಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅಲ್ಲಿ ನೀವು ಆರಾಮಾಗಿ, ಫಾಸ್ಟ್ ಆಗಿ, ಕ್ವಿಕ್ ಆಗಿ, ಫ್ಲೂಯೆಂಟ್ ಆಗಿ, ಯಾವುದೇ ತಪ್ಪಿಲ್ಲದೆ ಮಾಡ್ತೀರಾ. ಯಾಕಂದ್ರೆ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದು ಇಲ್ಲಿ ಕಲಿತೀರಾ ಅಂಡ್ ಅದನ್ನ ಫ್ಲೂಯೆಂಟ್ ಆಗಿ ಮಾತಾಡೋದು ಇಲ್ಲಿ ಕಲಿತೀರಾ. ಈಗ ನೀವು ಜನರ ಮುಂದೆ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ಲಿಕ್ಕೆ ಇಂಗ್ಲಿಷ್ ಅನ್ನ ಬಳಸಿದಾಗ, ಬೇರೆ ವ್ಯಕ್ತಿಗಳ ಜೊತೆ ಇಂಗ್ಲಿಷ್ ಮಾತಾಡುವಾಗ ಆ ಕಾನ್ಫಿಡೆನ್ಸ್ ಪ್ಲಸ್ ಕರೆಕ್ಟ್ನೆಸ್ ಎರಡು ನಿಮ್ಮಲ್ಲಿ ಇರುತ್ತೆ. ಸೊ ಇದು ಹೇಳುತ್ತೆ ತಾವು ಪ್ರಿನ್ಸಿಪಲ್ ಈ ರೀತಿ ಮೇಲಗಡೆ ಹೋಗಿ, ಈ ರೀತಿ ನೀವು ಸ್ಟೆಪ್ ಅನ್ನ ಮೇಲಗಡೆ ಹೋಗ್ಬೇಕು. ಟಿ ಮೊದಲು ಎ ಅಂದ್ರೆ ಮೊದಲು ಟೆಕ್ಸ್ಟ್ ವಾಕ್ಯ ಮಾಡೋದು, ದೆನ್ ಆಡಿಯೋ, ದೆನ್ ವಿಡಿಯೋ. ಈ ಒಂದು ವಿಧಾನದ ಮೂಲಕ ನೀವು ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಎಕ್ಸಾಕ್ಟ್ಲಿ ಇದೇ ಮೆಥಡ್ ಅನ್ನ ಬಳಸಿ ನಾವು ಸ್ಟೂಡೆಂಟ್ಸ್ ಗೆ ಇಂಗ್ಲಿಷ್ ಅನ್ನ ಕಲಿಸಿದೀವಿ ನಮ್ಮ ಕೋರ್ಸ್ ನಲ್ಲಿ. ಇದು ಎಕ್ಸ್ಪೆರಿಮೆಂಟ್ ಮಾಡಿರುವಂತಹ, ಟೆಸ್ಟ್ ಮಾಡಿರುವಂತಹ ವಿಧಾನ. ಈ ವಿಧಾನ ನೀವು ಫಾಲೋ ಮಾಡಿದ್ದೇ ಆದ್ರೆ ನಿಮಗೆ ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಇಲ್ಲದೆ ಹೋದ್ರೆ 2-3 ವರ್ಷ ನೀವು ಟೈಮ್ ತಗೊಳ್ತೀರಾ ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ. ಅದರ ಮಧ್ಯದಲ್ಲಿ ಬಿಟ್ಟು ಹೋಗುವಂತ ಸಾಧ್ಯತೆ ತುಂಬಾ ಹೆಚ್ಚಿದೆ. ಯಾಕಂದ್ರೆ ಇವತ್ತಿನ ಯುವಕ ಯುವತಿಯರಲ್ಲಿ ಸಮಾಧಾನ, ಪೇಷನ್ಸ್ ಅನ್ನೋದು ಇಲ್ಲ. ಸೊ ಹಾಗಾಗಿ ಈ ಮೂಲಕ ಇಂಗ್ಲಿಷ್ ಕಲಿಯುವಂತಹ ಪ್ರಯತ್ನ ಮಾಡಿ. ಇಂಗ್ಲಿಷ್ ಕಲಿಯೋದ್ರಿಂದ ನನ್ನ ಜೀವನ ಬದಲಾಗಿದೆ, ನಿಮ್ಮ ಜೀವನನೂ ಕೂಡ ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ಹೆಚ್ಚು ಅವಕಾಶಗಳು, ಆಪರ್ಚುನಿಟೀಸ್ಗಳು ನಿಮಗೆ ಸಿಗುತ್ತೆ, ಒಳ್ಳೆ ಜಾಬ್ ಅವಕಾಶಗಳು ನಿಮಗೆ ಸಿಗುತ್ತೆ. ಕೇವಲ ಒಂದು ಸ್ಕಿಲ್ ನಿಂದಾಗಿ, ಅದು ಇಂಗ್ಲಿಷ್ ಅರ್ಥ ಮಾಡಿಕೊಳ್ಳೋದು, ಇಂಗ್ಲಿಷ್ ನಲ್ಲಿ ವಾಕ್ಯ ರಚನೆ ಮಾಡೋದು, ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಮಾತನಾಡೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾಕೆ ಇಂಗ್ಲಿಷ್ ಬರ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣ ಅರ್ಥ ಆಗಿದೆ, ಎಲ್ಲಿ ಸಮಸ್ಯೆ ಇದೆ ಅದು ನಿಮಗೆ ನೆನಪಿದೆ, ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೆಕೆಂಡ್ ಒನ್, ಫಾಸ್ಟ್ ಆಗಿ ಇಂಗ್ಲಿಷ್ ಯಾವ ರೀತಿ ಕಲಿಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ರೀತಿಯ ಯೂಸ್ಫುಲ್, ಹೆಲ್ಪ್ಫುಲ್ ವಿಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.